ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹಿಂದ್ಗಡೆ ಎಲ್ಲ ನೋಡ್ಬಿಟ್ಟು ಎಲ್ಲಿದ್ದೀನಿ ಅಂತ ಗೊತ್ತಾಗಿರುತ್ತೆ. ನಾನೊಂದು ಸ್ಟಾಕ್ ಯಾರ್ಡಲ್ಲಿ ಇದ್ದೀನಿ. ಅದು ಯಾವುದು ಅಂತಂದರೆ ಹುಂಡೈ ಸ್ಟಾಕ್ ಯಾರ್ಡ್. ಆ್ಯಕ್ಚುಲಿ ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತಂದರೆ ನಿಮ್ಮ ಮುಂದೆ ಇರುವಂತಹ ಕ್ರೆಟಾನ ರಿವ್ಯೂ ಮಾಡೋಕ್ಕೆ. ಕ್ರೆಟಾ ಲೈನಪ್ ಆ್ಯಕ್ಚುಲಿ ರಿವೈಸ್ ಮಾಡಿದ್ದಾರೆ. ಇವಾಗ EX ಆಪ್ಷನಲ್ ಮತ್ತು SX ಪ್ರೀಮಿಯಮ್ ಅಂತ ಎರಡು ಹೊಸ ವೇರಿಯಂಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. EX ಆಪ್ಷನಲ್ ವೇರಿಯಂಟ್ ಕೂಡ ರಿವ್ಯೂ ಬರುತ್ತೆ ಆದಷ್ಟು ಬೇಗ. ಸೊ ಸ್ಟೇ ಟ್ಯೂನ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಥವಾ ಚಾನಲ್ಗೆ ಯಾರು ಹೊಸಬ್ರಾಗಿ ಬಂದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡೋದು ಇನ್ಸ್ಟೆಂಟಾಗಿ ಗೊತ್ತಾಗುತ್ತೆ. ನಿಮ್ಮ ಮುಂದೆ ಇರುವಂಥದ್ದು SX ಪ್ರೀಮಿಯಮ್ಮು ಹೊಸ ವೇರಿಯಂಟು. ನಿಮಗೆ ಅಡಾಸ್ ಫೀಚರ್ಸ್ ಆಗಿರ್ಬೋದು ಅಥವಾ ಒಂದಿಷ್ಟು ಟಾಪ್ ಎಂಡಲ್ಲಿ ಏನೇನು ಫೀಚರ್ಸ್ಗಳು ಬರುತ್ತೆ ನನಗೆ ಅದು ಯಾವುದು ಬೇಡ ಗುರು. ಒಂದು ಕಾರಲ್ಲಿ ಬೇಕಾಗಿರುವಂತಹ ನಾರ್ಮಲ್ ನೆಸೆಸಿಟಿ ಪ್ರೀಮಿಯಂ ಫೀಚರ್ಸ್ಗಳೆಲ್ಲ ಇದ್ರೆ ಸಾಕು ನನಗೇನವ್ರಿಗೆ. ಈ ಕಾರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಆ್ಯಕ್ಚುಲಿ. ಬಿಕಾಸ್ ಟಾಪ್ ಎಂಡಲ್ಲಿ ಅಡಾಸ್ ಎಲ್ಲ ತುಂಬ ಜನ ಯೂಸ್ ಮಾಡಲ್ಲ ಗುರು. ಒಂಥರ ಟಾಪ್ ಥರ್ಡ್ ವೇರಿಯಂಟ್, ಸೆಕೆಂಡ್ ವೇರಿಯಂಟು ಈ ಥರದ ವೇರಿಯಂಟ್ ತಗೊಳ್ಳೋದು ಇಟ್ ಮೇಕ್ಸ್ ಮೋರ್ ಸೆನ್ಸ್ ಆ್ಯಕ್ಚುಲಿ. ಸೊ ನೀವು ಯಾರಾದರೂ ಹುಂಡೈ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಬೇಕು ಅಥವಾ ಕ್ರೆಟಾನೇ ಬುಕ್ ಮಾಡಬೇಕು ಅಂತಂದರೆ ಪ್ರೆಸಿಡೆನ್ಸಿ ರೋಡಲ್ಲಿ ಇರುವಂತಹ ಅದ್ವೈತ್ ಹುಂಡೈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡ್ಬೋದು ನೀವು. ಸೊ ಡೈರೆಕ್ಟಾಗಿ ಕಾರ್ ರಿವ್ಯೂ ಸ್ಟಾರ್ಟ್ ಮಾಡಿಬಿಡೋಣ. ಕಲರ್ ಕಾಂಬಿನೇಷನ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಮ್ಯಾಟ್ ಕಲರ್ ಕೊಟ್ಟಿದ್ದಾರೆ ಕ್ರೆಟಾಗೆ. ಕ್ರೆಟಾಲ್ ಆ್ಯಕ್ಚುಲಿ ಅವೈಲೇಬಲ್ ಇತ್ತು ಇದು ಮುಂಚಿಂದನು, ಬಟ್ ನನಗೆ ನೋಡೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ, ಬಟ್ ಇವಾಗ ಸಿಕ್ಕಿದೆ. ಸೊ ಆ್ಯಕ್ಚುಲಿ ತುಂಬ ಒಂಥರ ಪ್ರೀಮಿಯಮ್ ಕಾಣತ್ತೆ ಗುರು. ಈ ಒಂದು ವೇರಿಯಂಟ್ ಹೆಸರು ಏನು ಕೊಟ್ಟಿದ್ದಾರೆ SX ಪ್ರೀಮಿಯಮ್ ಅಂತ, ಆ ಹೆಸರು ತಕ್ಕಾಗೇನೆ ಈ ಮ್ಯಾಟ್ ಫಿನಿಶ್ ಕಲರು ಸಿಕ್ಕಾಪಟ್ಟೆ ಪ್ರೀಮಿಯಂ ವೈಬ್ ಕೊಡ್ತಾ ಇದೆ ಆ್ಯಕ್ಚುಲಿ ಕಾರಿಗೆ. ಗಾಡಿದು ಫ್ರಂಟ್ ಪ್ರೊಫೈಲ್ ಅಂತ ತಗೊಂಡ್ರೆ ಕನೆಕ್ಟಿಂಗ್ LED DRL ನೋಡ್ತಿರ್ಬೋದು ನೀವು. ಇಂಡಿಕೇಟರ್ ಒನ್ ಸೈಡ್ ಆನ್ ಮಾಡಿದಾಗ ಡೈನಾಮಿಕ್ಸ್ ವೈಪ್ ಫಂಕ್ಷನ್ ಬರುತ್ತೆ, ಬಟ್ ಅದೇ ಟೂ ಇಂಡಿಕೇಟರ್ ಆನ್ ಮಾಡಿದ್ರೆ ನಾರ್ಮಲ್ ವೇಲಿ ಬ್ಲಿಂಕ್ ಆಗುತ್ತೆ ಅಷ್ಟೇ. ಆ್ಯಂಡ್ ಹೆಡ್ಲ್ಯಾಂಪ್ ಯೂನಿಟಿಗೆ ಬಂದರೆ ಕ್ವಾಡ್ ಚೇಂಬರ್ LED ಹೆಡ್ಲ್ಯಾಂಪು, ಮೇಲ್ಗಡೆ ಲೋ ಬೀಮಿಗೆ ಕೊಟ್ಟಿದ್ದಾರೆ, ಕೆಳಗಡೆ ಎರಡು ಚೇಂಬರು ಹೈ ಬೀಮಿಗೆ ಬರುತ್ತೆ. ಆ್ಯಂಡ್ ಗ್ಲಾಸ್ ಬ್ರ್ಯಾಕ್ ಗ್ರಿಲ್ ಕೊಟ್ಟಿದ್ದಾರೆ ಆ್ಯಂಡ್ ಡಿಕ್ರೋಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಹುಂಡೈ ಲೋಗೋನ ಸ್ಯಾಟಿನ್ ಸಿಲ್ವರ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಫ್ರಂಟ್ ಟೋಯಿಂಗ್ ಹುಕ್ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸ್ಕಿಟ್ ಪ್ಲೇಟ್ ಕೂಡ ಆಕ್ಚುಲಿ ಒಂಥರ ಡಾರ್ಕ್ ಗ್ರೇ ಆ ತರ ಟೈಪ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ ಅಂತ ಹೇಳ್ಬೋದು. 360 ಕ್ಯಾಮ್ರಾ ಕೂಡ ಇದರಲ್ಲಿ ಬರಲ್ಲ, ಅದೊಂದು ಆಡ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತು ನನಗೆ. ವೇರಿಯಂಟ್ ರಿವೈಸ್ ಮಾಡಿದ್ದಾರೆ ಮತ್ತೆ ಒಂದಿಷ್ಟು ವೇರಿಯಂಟ್ಸ್ ಗೆ ಫೀಚರ್ಸ್ ಕೂಡ ಆಡ್ ಅಪ್ ಮಾಡಿದ್ದಾರೆ. ಯಾರ್ಯಾರು ಕಾರ್ ತಗೋತಾ ಇದಾರೋ ಕ್ರೆಟಾ ಅವರಿಗೆ ಒಂದು ಸ್ವಲ್ಪ ವೈಡ್ ಆಪ್ಷನ್ಸ್ ಇರುತ್ತೆ ಅನ್ನೋ ಕಾರಣಕ್ಕಷ್ಟೇ. ಅಲಾಯ್ ವೀಲ್ ಕೂಡ ಕೊಟ್ಟಿದ್ದಾರೆ. ಟಾಪ್ ಎಂಡ್ ನಲ್ಲಿ ಏನ್ ನೋಡ್ತೀರಾ ಸೇಮ್ ಟೈಪ್ ಆಫ್ ಅಲಾಯ್ ವೀಲ್. ಅಂಡ್ ಟೈರ್ ಸೈಜ್ ಬಂದು 215/60 ಆರ್ 17 ಇಂಚ್ ಕೊಟ್ಟಿದ್ದಾರೆ. ಮುಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಅಂಡ್ ಥ್ರೋ ದ ಕಾರ್ ಕ್ಲಾಡಿಂಗ್ ಕೂಡ ರನ್ ಆಗೋದು ನೋಡಬಹುದು. ಆಟೋ ಅಂತ ಕೊಟ್ಟಿರೋದು ನೋಡಬಹುದು ನೀವು ಇಲ್ಲಿ. ಈ SX ಪ್ರೀಮಿಯಮ್ 3 ವೇರಿಯಂಟ್ ಅಲ್ಲಿ ಅವೈಲೇಬಲ್ ಇದೆ. 2 ಪೆಟ್ರೋಲ್ ಮತ್ತೆ 1 ಡೀಸೆಲ್. ಪೆಟ್ರೋಲ್ ಆಸ್ ಯೂಶುವಲ್ ಮ್ಯಾನ್ಯುಯಲ್ ಮತ್ತೆ IVT ಬರ್ತಾನೆ, ಬೇಸಿಕಲಿ ಆಟೋಮೆಟಿಕ್. ಡೀಸೆಲ್ ಅಲ್ಲಿ ಬರೀ ಮ್ಯಾನ್ಯುಯಲ್ ಮಾತ್ರ ಆಪ್ಷನ್ ಇರುವಂತದ್ದು. ಡೀಸೆಲ್ ಅಲ್ಲಿ SX ಪ್ರೀಮಿಯಂ ಬೇಕು ಅಂತಂದ್ರೆ ಆಟೋಮೆಟಿಕ್ ಸಿಗಲ್ಲ ನಿಮಗೆ. ಸೊ ದಟ್ಸ್ ಒನ್ ಸ್ಯಾಡ್ ಪಾರ್ಟ್ ಆಕ್ಚುಲಿ. ಮಿರರ್ ಅಲ್ಲಿ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಮಾಡೋದು ನೋಡಬಹುದು ನೀವು. ಅಂಡ್ ಪಡಲಾಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಲೈಕ್ ನೈಟ್ ಟೈಮ್ ಅಲ್ಲಿ ಕಾರ್ ಅನ್ಲಾಕ್ ಮಾಡಿದಾಗ ಅಲ್ಲಿಂದ ಲೈಟ್ ಇಲ್ಲಿ ಕೆಳಗೆ ಬೀಳುತ್ತೆ. ಸೊ ದಟ್ ನೀವು ಎಂಟರ್ ಆಗೋ ಸೈಡಲ್ಲಿ ಏನಾದ್ರು ಹುಳ ಹೊಪ್ಪೆ ಗುಂಡಿ ಆ ಥರ ಏನಾರು ಇತ್ತು ಅಂದ್ರೆ ಈಸಿಯಾಗಿ ನೋಡ್ಕೋಬಹುದು. ಸೊ ದಟ್ಸ್ ಒನ್ ಕನ್ವೀನಿಯಂಟ್ ಥಿಂಗ್ ಆ್ಯಕ್ಚುಲಿ. ಬಟ್ A ಪಿಲ್ಲರ್ನ ಗ್ಲಾಸ್ ಬ್ಲ್ಯಾಕ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಥ್ರೂ ದ ಕಾರ್ ಇದೊಂದೇ ಗ್ಲಾಸ್ ಬ್ಲ್ಯಾಕ್ ನೋಡೋದು ನೀವು, ಅದು ಬಿಟ್ಟರೆ ಎಲ್ಲೂ ನೋಡಲ್ಲ ನೀವು. ಆ್ಯಂಡ್ ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಕೀ ಆ್ಯಕ್ಚುಲಿ ಒಳಗಡೆ ಇದೆ. ಲಾಕು ಅನ್ಲಾಕು ಆ್ಯಂಡ್ ಹೋಲ್ಡ್ ಫಂಕ್ಷನ್ ಕೊಟ್ಟಿದ್ದಾರೆ. ಕಾರ್ ಸ್ಟಾರ್ಟ್ ಮಾಡ್ಬೋದು. ಇದು ಬಂದು ಬೂಟ್ ಲಾಕ್ ಏನಿದೆ ಲಾಕ್ ರಿಲೀಸ್ ಮಾಡಕ್ಕೆ ಕೊಟ್ಟಿರುವಂಥದ್ದು. ಕಾರ್ ಡೈಮೆನ್ಷನ್ಸ್ ರಿಮೈನ್ಸ್ ದ ಸೇಮ್ ಆ್ಯಕ್ಚುಲಿ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 190 mm ಬರುತ್ತೆ. ಸೊ ದಟ್ಸ್ ವೇ ಮೋರ್ ಸಫಿಷಿಯಂಟ್ ಫಾರ್ ಅವರ್ ಇಂಡಿಯನ್ ರೋಡ್ಸ್ ಅಂತ ಹೇಳ್ತೀನಿ. ಸೊ ಹಿಂದ್ಗಡೆಗೂ ಡೈನಾಮಿಕ್ಸ್ ವೈಪ್ ಫಂಕ್ಷನ್ ವರ್ಕ್ ಆಗ್ತಿರೋದು ನೋಡಬಹುದು ಇಂಡಿಕೇಟರ್ ಆಕ್ಚುಲಿ. ಅಂಡ್ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವೈಪರ್ ಬರುತ್ತೆ, ಡಿಫಾಗರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಾಷರ್ ಕೊಟ್ಟಿರೋ ಗುರು, ಇಲ್ಲಿ ವಾಷರ್ ಇಂಟಿಗ್ರೇಟ್ ಮಾಡಿದ್ದಾರೆ. ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಸ್ಪಾಯ್ಲರ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಶಾರ್ಕ್ ಫಿನ್ ಆಂಟೆನಾ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಗ್ಲಾಸ್ ಬ್ಲ್ಯಾಕ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಅಂಡ್ ರೂಫ್ ರೈಲ್ ಕೂಡ ಕೊಟ್ಟಿದ್ದಾರೆ, ಬಟ್ ಎಸ್ಥೆಟಿಕ್ ಅಪೀಲ್ ಅಷ್ಟೇ ಅದು. ಅಂಡ್ ಕ್ರೆಟಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, SX ಅನ್ನೋದು ಕೊಟ್ಟಿದ್ದಾರೆ. ಬಟ್ ದಿಸ್ ಇಸ್ SX ಪ್ರೀಮಿಯಂ ಆಕ್ಚುಲಿ. ರಿವರ್ಸ್ ಲ್ಯಾಂಪ್ ಆಕ್ಚುಲಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದೊಂದೇ ಹ್ಯಾಲೋಜನ್ ಆಕ್ಚುಲಿ. ಅಂಡ್ ಹಿಂದ್ಗಡೆಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಬೂಟ್ ಓಪನ್ ಮಾಡೋಣ. ಬೂಟ್ ಓಪನ್ ಮಾಡೋಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೂಡ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. 433 ಲೀಟರ್ ಬೂಟು. ಇಟ್ಸ್ ಸಫಿಷಿಯಂಟ್ ಫಾರ್ 5 ಮೆಂಬರ್ಸ್ ಅಂತ ಹೇಳ್ತೀನಿ. ಅಂಡ್ ಸಬ್ವೂಫರ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಬೂಟ್ ಲ್ಯಾಂಪ್ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇಟ್ಸ್ ಹ್ಯಾಲೋಜನ್ ಆಸ್ ವೆಲ್. ಅಂಡ್ ಸ್ಪೇರ್ ಟೈರ್ ಬಂದು ಇಟ್ಸ್ ಸ್ಮಾಲರ್ ಸೈಜ್ 205/65 ಆರ್ 16 ಇಂಚ್ ಕೊಟ್ಟಿದ್ದಾರೆ. ಅಂಡ್ ಇಟ್ಸ್ ಸ್ಟೀಲ್ ವೀಲ್ ಆಸ್ ವೆಲ್. ಅಂಡ್ ಹಿಂದ್ಗಡೆಗೆ 60/40 ಸ್ಪ್ಲಿಟ್ ಸೀಟ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಎಕ್ಸ್ಟ್ರಾ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಮಾಡ್ಕೊಳ್ಳೋಕೆ ಒಂಥರ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಪಾರ್ಸಲ್ ಟ್ರೇ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೂಟ್ ಇಟ್ಕೊಂಡು ಕ್ಲೋಸ್ ಮಾಡೋಕ್ಕೆ ಇಲ್ಲಿ ಸ್ಲಾಟ್ ಇದೆ. ಅಂಡ್ ಎಮರ್ಜೆನ್ಸಿ ಸಿಚುಯೇಷನ್ ಅಲ್ಲಿ ಕಾರ್ ಏನಾದ್ರು ಆಕ್ಸಿಡೆಂಟ್ ಆಯಿತು ಅಥವಾ ಡೋರ್ಗೂ ಜಾಮ್ ಆಯಿತು ಅಂತಂದ್ರೆ ಆಚೆ ಬರೋಕ್ಕೆ ಇಲ್ಲಿ ಒಂದು ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಹೇಳಿದ್ರೆ ಬೂಟಿಂದ ಆಚೆ ಬರ್ಬೋದು ನೀವು. ಆ್ಯಂಡ್ ಇಲ್ಲಿ ನೋಡ್ಬೋದು ಅದ್ವೈತ್ ಹುಂಡೈ ಅಂತ. ಸೊ ಕಾಂಟ್ಯಾಕ್ಟ್ ಮಾಡಿ ಗೈಸ್, ಕಾರ್ ಏನಾದ್ರು ಬುಕ್ ಮಾಡಬೇಕು ಅಂತಂದ್ರೆ. ಸೊ 50 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಈ ಕಡೆ ಕೂಡ ಪಡಲ್ ಲ್ಯಾಂಪ್ ಬರುತ್ತೆ, ನೋಡ್ತಿರ್ಬೋದು ಇಲ್ಲಿ ಕೊಟ್ಟಿರೋವಂಥದ್ದು. ಸೊ ಡೈರೆಕ್ಟಾಗಿ ಇವಾಗ ಒಳಗಡೆಗೆ ಎಂಟರ್ ಆಗೋಣ. ಸೊ ಒಳಗಡೆ ಬಂದರೆ ಆಸ್ ಯೂಶುವಲ್ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಕೊಟ್ಟಿರೋದು ನೋಡ್ಬೋದು. ಲೈಟ್ ಟೀಮ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಒಂಥರ ಡಾರ್ಕ್ ಗ್ರೇ ಮತ್ತೆ ವೈಟ್ ಕೊಟ್ಟಿದ್ದಾರೆ. ಸನ್ಶೆಡ್ ಕೂಡ ಬರುತ್ತೆ. ಅಂಡ್ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಬೋಸ್ ಸ್ಪೀಕರ್ಸ್ ಬರುತ್ತೆ. SX ಮತ್ತೆ SX ಪ್ರೀಮಿಯಂಗೆ ಏನೇನು ಎಕ್ಸ್ಟ್ರಾ ಫೀಚರ್ಸ್ ಬರುತ್ತೆ ಮತ್ತೆ ಪ್ರೈಸ್ ಡಿಫ್ರೆನ್ಸ್ ಮತ್ತೆ ಇದ್ರ ಪ್ರೈಸಿಂಗ್ ಏನಿದೆ ಎಲ್ಲ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಬಾಟಲ್ ಹೋಲ್ಡರ್ ಇಲ್ಲಿ ಕೊಟ್ಟಿದ್ದಾರೆ ಆಕ್ಚುಲಿ. ಅಂಡ್ ಸೀಟ್ಸ್ಗೆ ಲೆದರ್ ಸೀಟ್ಸ್ಗಳನ್ನ ಕೊಟ್ಟಿದ್ದಾರೆ. ಅಂಡ್ ಇದಕ್ಕೆ ರಿಕ್ಲೈನ್ ಫಂಕ್ಷನ್ ಕೂಡ ಬರುತ್ತೆ. ಇದು ಬಂದು ಕಂಪ್ಲೀಟ್ ರಿಕ್ಲೈನ್ ಆಗಿದೆ. ಇದು ಬಂದು ಸ್ವಲ್ಪ ಅಪ್ರೈಟ್ ಪೊಸಿಷನ್ ಇದೆ, ನೋಡ್ತಿರ್ಬೋದು ಮೇಲಿಕ್ಕಿರುವಂಥದ್ದು. ಅಂಡ್ ಸೆಂಟರ್ ಆಮ್ರೆಸ್ಟ್ ಕೂಡ ಇದೆ. ಅಂಡ್ 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಎಲ್ಲರಿಗೂ
ಬರುತ್ತೆ. ಐಸೋಫಿಕ್ಸ್ ಆಂಕರ್ಸ್ ಕೂಡ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಅಂಡ್ ರಿಯರ್ AC ವೆಂಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಮೊಬೈಲ್ ಇಡಕ್ಕೆ ಸ್ಪೇಸ್ ಕೂಡ ಇದೆ. ಅಂಡ್ ಅಲ್ಲಿ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ, ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಬೇಸಿಕ್ಲಿ. ಅಂಡ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಕರ್ಟನ್ ಏರ್ ಬ್ಯಾಗಿಗೆ ಕೊಟ್ಟಿರೋದು ನೋಡ್ಬೋದು ನೀವು. ಅಂಡ್ LED ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಡೆಡಿಕೇಟೆಡ್ ಆಗಿ ರಿಯರ್ಗೆ, ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಅದೇ ಸೇಮ್ ಕೊಟ್ಟಿದ್ದಾರೆ. ಸೊ ಎಸ್, ಒಳಗಡೆ ಹೋಗಿ ಯಾಕೆ ಕುತ್ಕೋತಾ ಇಲ್ಲ ಅಂತ ಆಲ್ರೆಡಿ ಕ್ರೆಟಾದು ತುಂಬಾ ಡೀಟೇಲ್ ರಿವ್ಯೂ ಮಾಡಿಬಿಟ್ಟಿದ್ದೀನಿ. ಸೊ ಮತ್ತೆ ಅದ್ರದ್ದು ಡೈಮೆನ್ಷನ್ಸ್ ಸ್ಪೇಸಿಂಗ್ ತೋರಿಸೋದ್ರಲ್ಲಿ ಮೀನಿಂಗ್ ಇಲ್ಲ. ಸೊ ಹಾಗಾಗಿನೇ ಏನೇನು ಫೀಚರ್ಸ್ಗಳು ಕೊಟ್ಟಿದ್ದಾರೆ ಅದನ್ನ ಫ್ರೆಶ್ ಅಪ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಡ್ರೈವರ್ ಆರಾಮ್ ಪ್ಯಾಡ್ಗೆ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ. ಅಂಡ್ ಡ್ರೈವರ್ ವಿಂಡೋಗೆ ಒನ್ ಟಚ್ ಅಪ್ ಅಂಡ್ ಡೌನ್ ಬರುತ್ತೆ, ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಇದಕ್ಕೆ ಆಂಟಿ ಪಿಂಚ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೋಸ್ ಸ್ಪೀಕರ್ ಅಂತ ಹೇಳಿದ್ನಲ್ಲ, ಸೊ ಟೋಟಲ್ ಆಗಿ 8 ಸ್ಪೀಕರ್ ಇರುವಂತ ಆಡಿಯೋ ಸಿಸ್ಟಮ್ ಈ ಕಾರಲ್ಲಿ ಬರುವಂತದ್ದು. 4 ಸ್ಪೀಕರ್, 2 ಟ್ವೀಟರ್, ಒಂದು ಸಬ್ವೂಫರ್ ಬೂಟಲ್ಲಿ ಬರುತ್ತೆ, ಇನ್ನೊಂದು ಸೆಂಟ್ರಲ್ ಸ್ಪೀಕರ್ ಅಲ್ಲಿ ಕೊಟ್ಟಿದ್ದಾರೆ ಆಕ್ಚುಲಿ. ಸೊ ಎಸ್, ಇಲ್ಲಿಗೆ ಬಂದ್ರೆ ಐಡಲ್ ಸ್ಟಾರ್ಟ್ ಸ್ಟಾಪ್ ಕೊಟ್ಟಿದ್ದಾರೆ, ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಹೆಡ್ಲೈಟ್ ಲೆವೆಲರಿ ಕೊಟ್ಟಿದ್ದಾರೆ, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ, ಬಾನೆಟ್ ಓಪನ್ ಮಾಡಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಈ ವೇರಿಯಂಟ್ ಅಲ್ಲಿ ಎಲೆಕ್ಟ್ರಿಕ್ ಅಡ್ಜಸ್ಟ್ ಬರುತ್ತೆ ಡ್ರೈವರ್ ಸೀಟ್ಗೆ, ಫ್ರಂಟ್ ಟು ಬ್ಯಾಕ್ ಕೂಡ ಮೂವ್ ಮಾಡಬಹುದು. ಅಂಡ್ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು. ಅಂಡ್ ಅಂಡರ್ ಥೈ ಸಪೋರ್ಟ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಅಂಡ್ ಇನ್ಕ್ಲಿನೇಷನ್ ಕೂಡ ಮಾಡ್ಕೋಬಹುದು. ಸೊ 8 ವೇ ಎಲೆಕ್ಟ್ರಿಕ್ ಅಡ್ಜಸ್ಟ್ ಅಂಡ್ 2 ವೇ ಮ್ಯಾನ್ಯುಯಲ್ ಅಡ್ಜಸ್ಟ್ಮೆಂಟ್, ಅದು ಕೂಡ ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟ್. ಸೊ ಇಟ್ಸ್ ಟೋಟಲಿ 10 ವೇ ಅಡ್ಜಸ್ಟ್ ಆಕ್ಚುಲಿ. ಅಂಡ್ ಪೆಟ್ರೋಲ್ ಟ್ಯಾಂಕ್ ಓಪನ್ ಮಾಡಕ್ಕೆ ಇಂಟರ್ನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಮೇಲ್ಗಡೆ ಕೊಟ್ಟಿದ್ದಾರೆ ಆಕ್ಚುಲಿ, ಅದೊಂದು ಚೆನ್ನಾಗಿರೋದು. ಮ್ಯಾಗ್ನೆಟಿಕ್ ಪ್ಯಾಡ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಫ್ರಂಟ್ ಟ್ವೀಟರ್ಸ್ ಆಕ್ಚುಲಿ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. 10.25 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಅಂಡ್ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ ಆಟೋಮೆಟಿಕ್ ಆಗಿರೋದ್ರಿಂದ. ಅಂಡ್ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಅಂಡ್ ಆಟೋಮೆಟಿಕ್ ಇಲ್ಲ ಗೈಸ್, ಆಟೋಮೆಟಿಕ್ ವೈಪರ್ಸ್ ಬರಲ್ಲ, ಮಾಮೂಲಿ ಬರುತ್ತೆ ಅಷ್ಟೇ. ಅಂಡ್ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಇದು ಬಂದು ಇನ್ಫೋಟೈನ್ಮೆಂಟ್ ರಿಲೇಟೆಡ್ ಇದೆ, ಅದನ್ನು ಕಂಟ್ರೋಲ್ ಮಾಡೋಕೆ ಕೊಟ್ಟಿರುವಂಥದ್ದು. ಅಂಡ್ ಲೆದರ್ ಅಪ್ ಸ್ಟೀರಿಂಗ್ ವೀಲ್ ಕೊಟ್ಟಿದ್ದಾರೆ, ಡಿ ಕಟ್ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ ಎರಡು ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟು, ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಏನೇನು ಕೊಟ್ಟಿದ್ದಾರೆ ಬ್ರೌಸ್ ಮಾಡ್ತಾ ಹೋಗೋಣ. ಇವಾಗ ಕರೆಂಟ್ ಟ್ರಿಪ್ ಹೇಳುತ್ತೆ. ಅಂಡ್ ಕಂಪಾಸ್ ಹೇಳ್ತಾ ಇದೆ. ಅಂಡ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಹೇಳುತ್ತೆ. ಅಪಾರ್ಟ್ ಫ್ರಮ್ ದಟ್ ಸಿನ್ಸ್ ರಿಫಿಲಿಂಗ್ ಡೇಟಾ, ಲಾಸ್ಟ್ ರೀಸೆಟ್ ಡೇಟಾ, ಆಟೋ ಸ್ಟಾರ್ಟ್ ಸಿಸ್ಟಮ್ ಎಷ್ಟೊತ್ತು ಓಡಿದೆ ಅದೆಲ್ಲ ಹೇಳುತ್ತೆ. ಅಂಡ್ ಯಾವ ಡ್ರೈವ್ ಮಾಡಲ್ ಇದೆ ಅನ್ನೋದು ಹೇಳುತ್ತೆ. ಅಂಡ್ ಡಿಸ್ಟೆನ್ಸ್ ಟು ಎಂಪ್ಟಿ, ಟೆಂಪರೇಚರ್ ಕೂಡ ಹೇಳುತ್ತೆ. ಇದು ಬಂದು RPM ಮೀಟರ್, ಇದು ಬಂದು ಸ್ಪೀಡೋಮೀಟರ್ ಕೊಟ್ಟಿರೋದು. ಇಲ್ಲಿ ಬಂದು ಫ್ಯೂಲ್ ಗೇಜ್ ಕೊಟ್ಟಿದ್ದಾರೆ. ಅಂಡ್ ಲೋ ಫ್ಯೂಲ್ ವಾರ್ನಿಂಗ್ ಇದ್ರೆ ಅದು ಇಲ್ಲಿ ಇಂಡಿಕೇಟ್ ಮಾಡುತ್ತೆ. ಅಂಡ್ 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಅಂಡ್ ಮ್ಯಾಪ್ಸ್ ಎಲ್ಲ ಸಿಕ್ಕಾಪಟ್ಟೆ ಕ್ರಿಸ್ಪ್ ಆಗಿದೆ. ಅಂಡ್ ಬರೀ ಮ್ಯಾಪ್ಸ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಡ್ಯುಯಲ್ ಸ್ಕ್ರೀನ್ ತರನು ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ FM ಅಂತೂ ಬೇಕು, ಮೀಡಿಯಾ ರಿಲೇಟೆಡ್ ಆಗಿರ್ಬೋದು ಅಥವಾ ಕಂಪಾಸ್ ಆಗಿರ್ಬೋದು. ಸೊ ಎಲ್ಲಾನು ನೋಡ್ಬೋದು ಆಕ್ಚುಲಿ ನೀವು ಇಲ್ಲಿಂದಾನೆ. ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎಲ್ಲ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಅಂಡ್ ವ್ಯಾಲೆ ಮೋಡ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಕ್ವೈಟ್ ಮೋಡ್ ಕೂಡ ಇದೆ. ಇದನ್ನ ಎನೇಬಲ್ ಮಾಡಿದೆ ಹಿಂದ್ಗಡೆ ಯಾರು ಮಲಗಿದ್ದಾಗ, ಸೊ ದಟ್ ಹಿಂದ್ಗಡೆ ಸ್ಪೀಕರ್ಸ್ಗೆ ವಾಲ್ಯೂಮ್ ಹೋಗಲ್ಲ, ಮುಂದ್ಗಡೆ ಸ್ಪೀಕರ್ಸ್ಗೆ ಮಾತ್ರ ಅವ್ರು ಹಿಂದ್ಗಡೆ ಮಲಗಿರೋರಿಗೆ ಡಿಸ್ಟರ್ಬ್ ಆಗದಿರೋ ರೀತಿ ವಾಲ್ಯೂಮ್ ಕೊಡುತ್ತೆ. ಅದನ್ನ ಕ್ವೈಟ್ ಮೋಡ್ ಆಕ್ಚುಲಿ. ಅಂಡ್ ಜಿಯೋ ಸಾವನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಬ್ಲೂ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಸೊ ಬ್ಲೂ ಲಿಂಕ್ ಅಲ್ಲಿ ಇಷ್ಟೆಲ್ಲ ಫಂಕ್ಷನಾಲಿಟೀಸ್ ಬರುತ್ತೆ. ಡೆಸ್ಟಿನೇಷನ್ ಶೇರ್ ಮಾಡಬಹುದು, ಕ್ಯಾಲೆಂಡರ್, ವೆದರ್, ಸ್ಪೋರ್ಟ್ಸ್, ವೆಹಿಕಲ್ ಡಯಾಗ್ನೋಸ್ಟಿಕ್ಸ್, ಬ್ಲೂ ಲಿಂಕ್ ಸೆಟ್ಟಿಂಗ್ಸ್. ಸೊ ಇದಿಷ್ಟು ಬರುತ್ತೆ. ವೆಹಿಕಲ್ ಡಯಾಗ್ನೋಸ್ಟಿಕ್ಸ್ ಅಂತ ಬೇಸಿಕ್ಲಿ ಕಾರ್ ಏನಾರು ಎರರ್ ಇತ್ತು ಅಂತಂದ್ರೆ ಅದು ಹೇಳತ್ತೆ ಆಕ್ಚುಲಿ. ಸೊ ಇಟ್ಸ್ ಕ್ವೈಟ್ ಸ್ಲಿಕ್ ಟು ಆಪರೇಟ್ ಆಕ್ಚುಲಿ. ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್, ಏರ್ ಕಂಡೀಷನಿಂಗ್ ಬರುತ್ತೆ. ಡ್ರೈವರ್ ಸೈಡ್ ಒಂದು ಝೋನು ಮತ್ತೆ ಕೋ ಡ್ರೈವರ್ ಸೈಡ್ ಇನ್ನೊಂದು ಝೋನು. ಡ್ರೈವರ್ ಸೈಡ್ ಟೆಂಪರೇಚರ್ ಕಂಟ್ರೋಲರ್ ಈ ಕಡೆ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು 19 ಡಿಗ್ರಿ ಇದೆ. ಸೊ ಕೋ ಡ್ರೈವರ್ ಸೈಡ್ ನೋಡಿ 17.5 ಇಟ್ಟಿದ್ದೀನಿ. ಸೊ ಎಸ್, ಡ್ರೈವರ್ ಸೈಡ್ ಒಂದು ಟೆಂಪರೇಚರ್ ಸೆಟ್ ಮಾಡ್ಬೋದು, ಕೋ ಡ್ರೈವರ್ ಸೈಡ್ ಇನ್ನೊಂದು ಟೆಂಪರೇಚರ್ ಸೆಟ್ ಮಾಡ್ಬೋದು. ಅಂಡ್ ಫಿಸಿಕಲ್ ಬಟನ್ಸ್ ಕೊಟ್ಟಿರೋದು, ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ, ಬಿಕಾಸ್ ಓಡಿಸ್ಬೇಕಾದ್ರೆ ಆಗಾಗಲೇ ನೋಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಅಂಡ್ ಇಲ್ಲಿ ವಾಲ್ಯೂಮ್ ಬಟನ್ ಎಲ್ಲ ಕೊಟ್ಟಿದ್ದಾರೆ. ಅಂಡ್ AM FM ಟ್ಯೂನಿಂಗ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ, 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು USB ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಬಂದು ಡ್ರೈವ್ ಮೋಡ್ ಮತ್ತೆ ಟೆರೈನ್ ಮೋಡ್ನ ಸೆಟ್ ಮಾಡ್ಕೋಬಹುದು ಆಕ್ಚುಲಿ. ಸೊ ಪ್ರೆಸ್ ಮಾಡಿದ್ರೆ ನೋಡಿ, ಇವಾಗ ನೋಡಿ ಈಕೋ, ನಾರ್ಮಲ್, ಸ್ಪೋರ್ಟ್ 3 ಡ್ರೈವ್ ಮೋಡ್ ಬರುತ್ತೆ. ಮತ್ತು ಅದೇ ಬಟನ್ನ ಪ್ರೆಸ್ ಮಾಡಿದ್ರೆ ಟ್ರಾಕ್ಷನ್ ಮೋಡಿಗೆ ಬರುತ್ತೆ, ಸ್ನೋ, ಮಡ್, ಸ್ಯಾಂಡು. ಸೊ ನಿಮಗೆ ಟ್ರಾಕ್ಷನ್ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೋಬಹುದು. ಬೇಸಿಕ್ಲಿ ಟ್ರಾಕ್ಷನ್ ಆಲ್ಟರ್ಸ್ ವಿತ್ ದ ಪವರ್ ಡೆಲಿವರಿ ಆಕ್ಚುಲಿ. ಸೊ ತುಂಬಾ ವೀಲ್ ಸ್ಪಿನ್ ಆಗಕ್ಕೆ ಬಿಡಲ್ಲ, ಕಾರ್ ಕಂಟಿನ್ಯೂಸ್ ಮೂವ್ಮೆಂಟ್ ಇಟ್ಕೊಳ್ಳೋ ರೀತಿ ಆ ಟ್ರಾಕ್ಷನ್ ಮೋಡ್ ನೋಡ್ಕೊಳ್ಳುತ್ತೆ. ಸೊ ತುಂಬಾ ಪವರ್ ಕೊಟ್ಟಾಗ ವೀಲ್ ಸ್ಪಿನ್ ಆಗಿ ಒಂದ್ ಕಡೆ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆ ಟ್ರಾಕ್ಷನ್ ಮೋಡ್ಸ್ಗಳು ಸೊ ವೀಲ್ ಕಚ್ಕೊಳ್ತಾರೆ, ಎಲ್ಲೂ ಸಿಗಾಕೊಳ್ತಾರೆ, ಕಂಟಿನ್ಯೂಸ್ ಈಸಿ ಮೂವ್ಮೆಂಟ್ ಇಟ್ಕೊಳ್ಳೋ ರೀತಿ ಮಾಡುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೊಟ್ಟರೆ ಬೇಸಿಕ್ಲಿ IVT ಅಂತ ಹೇಳ್ತಾರೆ ಇದನ್ನ. ಅಂಡ್ ಡ್ರೈವರ್ಗೆ ಮತ್ತೆ ಕೋ ಡ್ರೈವರ್ಗೆ ಇಬ್ಬರಿಗೂ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಸೊ ದಟ್ ಸಮ್ಮರ್ ಅಲ್ಲಿ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು, ಎಷ್ಟು ದೂರ ಬೇಕಾರೋ. ಬೆನ್ನಲ್ಲಿ ಒಂಚೂರು ನೀರಿಳಿಯೋದು ಅಥವಾ ಬೆನ್ ಕೆರಿಯೋದು ಆ ಥರದ್ದು ಏನೂ ಆಗಲ್ಲ. ಅಂಡ್ ಇದು ಬಂದು DRVM ಅಂತ ಹೇಳ್ತಾರೆ, ಡ್ರೈವರ್ ರಿಯರ್ ವ್ಯೂ ಮಾನಿಟರ್ ಅಂತ. ಓಡಿಸ್ಬೇಕಾದ್ರೆ ಹಿಂದ್ಗಡೆ ಯಾರು ಬರ್ತಾ ಇದ್ದಾರೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಅಂಡ್ ಅಡಾಪ್ಟಿವ್ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಸ್ಟೇರಿಂಗ್ ಯಾವ ಕಡೆ ತಿರುಗಿಸ್ತೀವೋ ಆ ಕಡೆ ಅದು ಮೂವ್ ಆಗುತ್ತೆ ಆಕ್ಚುಲಿ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ, ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೆಲ್ಲ ಏನು ಇಟ್ಕೊಳಕ್ ಆಗಲ್ಲ, ಒಂಥರ ರಬರೈಸ್ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಎಲ್ಲ ಹಾರ್ಡ್ ಬ್ರೇಕಿಂಗ್ ಮಾಡಿದ್ರೆ ಉಲ್ಟೋಗ್ಬಿಡುತ್ತೆ ಅಷ್ಟೇ ಏನಾದ್ರೂ. ಅಂಡ್ ಗ್ಲೋ ಬಾಕ್ಸ್ ಅಲ್ಲಿ ಕೂಲಿಂಗ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ, ಬಟ್ ಲೈಟ್ ಕೊಟ್ಟಿಲ್ಲ. ಅಂಡ್ SOS ಬಟನ್, ಟೋಯಿಂಗ್ ಕೊಟ್ಟಿದ್ದಾರೆ. ಲೈಕ್ ಕಾರನ್ನ ಟೋಯಿಂಗ್ ಮಾಡಬೇಕು ಅಂತಂದ್ರೆ ಇದನ್ನ ನಾವು ಪ್ರೆಸ್ ಮಾಡ್ಬೋದು. ಇದು ಬಂದು ಬ್ಲೂ ಲಿಂಕ್ ಬಟನ್. ಬೇಸಿಕ್ಲಿ ಇದು
ಮ್ಯಾನ್ಯುವಲ್ ಡಿಮಿಂಗ್ IR beam ಆಟೋ ಡಿಮಿಂಗ್ ಅಂತ ಅನ್ಸುತ್ತೆ, ಬಟ್ ಇಟ್ಸ್ ನಾಟ್ ಆಕ್ಚುಲಿ. ಈ ಕಡೆ ಸೈಡ್ ಅಲ್ಲಿ ಬರೀ ಟಿಕೆಟ್ ಹೋಲ್ಡರ್ ಮಾತ್ರ ಕೊಟ್ಟಿರೋಂಥ ಮಿರರ್ ಇಲ್ಲ, ಬಟ್ ಈ ಸೈಡ್ ಆಕ್ಚುಲಿ ಮಿರರ್ ಕೊಟ್ಟಿದ್ದಾರೆ. ಆ ಕಡೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ, ಡ್ರೈವರ್ ಸೈಡ್ ಏನು ಕೊಟ್ಟಿಲ್ಲ. ಅಂಡ್ ಆ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ LED ಕೊಟ್ಟಿದ್ದಾರೆ. ಅಂಡ್ ಇಂಡಿವಿಜುವಲ್ ಆಗಿ ಆಪರೇಟ್ ಮಾಡ್ಕೋಬಹುದು, ಬೇಡ ಅಂದ್ರೆ ಎಲ್ಲಾನು ಆನ್ ಮಾಡ್ಕೋಬಹುದು. ಲೈಕ್ ಎಲ್ಲ ಕ್ಯಾಬಿನ್ ಲ್ಯಾಂಪ್ ಪೂರ್ತಿಯಾಗಿ ಆನ್ ಆಗುತ್ತೆ ಇದರಿಂದ. ಅಂಡ್ ಡೋರಿಗೆ ಹಾಕ್ಬೋದು, ಲೈಕ್ ಡೋರ್ ಓಪನ್ ಆದ್ರೆ ಅವಾಗ ಮಾತ್ರ ಅದು ಲ್ಯಾಂಪ್ ಆನ್ ಆಗುತ್ತೆ. ಅದು ಬೇಡ ಅಂತಂದ್ರೆ ಅದರಿಂದ ಆಚೆ ತೆಕ್ಕೋಬಹುದು. ಸೊ ಈ ಕಾರಲ್ಲಿ ಪ್ಯಾನೋರಮಿಕ್ ಸನ್ರೂಫ್ ಕೂಡ ಬರುತ್ತೆ, ಸಿಕ್ಕಾಪಟ್ಟೆ ಹ್ಯೂಜ್ ಆಗಿ ಓಪನ್ ಆಗುತ್ತೆ ಮಾತ್ರ. ಸೊ ಎಷ್ಟು ಬೇಕು ಅದನ್ನು ಕೂಡ ನೀವು ಡಿಸೈಡ್ ಮಾಡಿ ಓಪನ್ ಮಾಡ್ಕೋಬಹುದು. ಡ್ರೈವಿಂಗ್ ಮಾಡುವಾಗ ಯಾವುದೇ ಕಾರಣಕ್ಕೂ ಇಲ್ಲಿ ನಿಂತ್ಕೊಂಡು ಚೌಕಿ ಮಾಡಿಬಿಡಿ. ತುಂಬ ಸಲ ನಾನು ಹೇಳ್ತಾನೆ ಇರ್ತೀನಿ, ಅದು ಮಾಡೋದ್ರಿಂದ ಏನು ನಿಂತಿರೋ ಎಮರ್ಜೆನ್ಸಿ ಸಿಚುವೇಶನ್ ಬಂತು ಅಂದಾಗ ಲಾಕ್ ಆಗಿಬಿಡ್ತಾರೆ. ಇದು ಏನು ನೋಡ್ತಾ ಇದ್ದೀರಾ, ಇದು ಬಂದು ವಿಂಡ್ ಡಿಫ್ಲೆಕ್ಟರ್. ಆಕ್ಚುಲಿ ಎಕ್ಸಾಕ್ಟ್ ಆಗಿ ಯಾವ ಡೋರ್ ಓಪನ್ ಆಗಿದೆ ಏನು ಕತೆ ಅದನ್ನು ಕೂಡ ಹೇಳತ್ತೆ. ಡ್ರೈವ್ ಮೋಡ್ ಚೇಂಜ್ ಮಾಡ್ದಂಗೆಲ್ಲ ಈ ಥೀಮ್ ಕೂಡ ಚೇಂಜ್ ಆಗುತ್ತೆ. ನೋಡಿ ನೋಡಿ, ಕಲರ್ ಕೂಡ ಆಕ್ಚುಲಿ ಚೇಂಜ್ ಆಗ್ತಾರೆ. ಸೊ ಇದನ್ನ ಡ್ರೈವ್ ಮೋಡ್ಗಾರು ಲಿಂಕ್ ಮಾಡಿಬಿಡ್ಬೋದು, ಇಲ್ಲ ಅಂತಂದ್ರೆ ಪರ್ಟಿಕ್ಯುಲರ್ ಕಲರ್ ಕೂಡ ಚೂಸ್ ಮಾಡ್ಬೋದು. ಅದು ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಅಲ್ಲಿ ಕೊಟ್ಟಿದ್ದಾರೆ. ಇಂಜಿನ್ ಅಂತ ಬಂದ್ರೆ ನೀವು ನೋಡ್ತಾ ಇರೋದು 1.5 ಲೀಟರ್ MPI 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್. 115 bhp ಪವರ್ ಮತ್ತೆ 144 Nm ಅಷ್ಟು ಟಾರ್ಕ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಆಕ್ಚುಲಿ ಇದು. ಅಂಡ್ ಆ ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಸೊ ದಟ್ ಇಂಜಿನ್ ವಾಯ್ಸ್ ಏನಿದೆ ಕ್ಯಾಬಿನ್ ಒಳಗೆ ಕಮ್ಮಿ ಕೇಳಿಸ್ತೀನ ಕಾಣಕ್ಕೆ. ಬೇಸಿಕ್ಲಿ ಬೆಟರ್ NVH ಲೆವೆಲ್ಸ್ ಅಂತ ಹೇಳ್ಬೋದು. ಈ ಕಾರ್ದು ಸೇಫ್ಟಿ ಫೀಚರ್ಸ್ ಏನೆಲ್ಲ ಇದೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಸೊ ಸೇಫ್ಟಿ ಫೀಚರ್ಸ್ ವೈಸ್ ಇಟ್ಸ್ ವೆಲ್ ಲೋಡೆಡ್ ಅಂತಾನೆ ಹೇಳ್ತೀನಿ. ಕ್ರಾಶ್ ಟೆಸ್ಟ್ ಆಗಿಲ್ಲ ಆಕ್ಚುಲಿ ಕ್ರೆಟಾದ, ಅದೊಂದು ಆಗಬೇಕಾಗಿತ್ತು. ಬಿಕಾಸ್ ವರ್ನಾನೇ ಕ್ರಾಶ್ ಟೆಸ್ಟ್ ಮಾಡಿ 5 ಸ್ಟಾರ್ ತಗೊಳತ್ತೆ ಅನ್ನೋದನ್ನ ಆಕ್ಚುಲಿ ತೋರಿಸ್ಕೊಟ್ರು ಹುಂಡೈನವರು. ಕ್ರೆಟಾ ಕಳ್ಸಿಕೊಟ್ರೆ ಏನಾಗೋದು ಗೊತ್ತಿಲ್ಲ ಗುರು, ಬಟ್ ಇದು ಬಿಲ್ಡ್ ಕ್ವಾಲಿಟಿ ಎಲ್ಲ ನೋಡಿದ್ರೆ ಆಕ್ಚುಲಿ ಸಾಲಿಡ್ ಆಗಿದೆ. 5 ಸ್ಟಾರ್ ಈಸಿಯಾಗಿ ಸಿಗುತ್ತೆ ಗುರು, ಆ ರೀತಿ ಇವರು ಬಿಲ್ಡ್ ಮಾಡಿದ್ದಾರೆ ಆಕ್ಚುಲಿ ಕಾರ್ನ. ಬಟ್ ಯಾಕೆ ಕಳಿಸ್ತಿಲ್ವೋ ನಂಗಂತೂ ಗೊತ್ತಿಲ್ಲ, ಬಟ್ ಸೇಫ್ಟಿ ಫೀಚರ್ಸ್ ವೈಸ್ ಇಟ್ಸ್ ವೆಲ್ ಲೋಡೆಡ್ ಅಂತಾನೆ ಹೇಳ್ತೀನಿ ನಾನು. ಪ್ರೈಸಿಂಗ್ ಬಗ್ಗೆ ಮಾತಾಡೋಣ. ನಿಮ್ಮ ಮುಂದೆ ಇರೋದು SX ಪ್ರೀಮಿಯಂ IVT ಮ್ಯಾಟ್ ಕಲರ್ ವೇರಿಯಂಟು. 17.73 ಎಕ್ಸ್ ಶೋರೂಮ್ ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರು 22.52 lakhs ಆಗುತ್ತೆ. SX ಪ್ರೀಮಿಯಂ ಟಾಪ್ ಸೆಕೆಂಡ್ ವೇರಿಯಂಟ್ ಆ್ಯಕ್ಚುಲಿ. ಇದ್ರ ಮೇಲೆ SX ಆಪ್ಷನಲ್ ಬರುತ್ತೆ, ಅದಕ್ಕೆ ಎಕ್ಸ್ಟ್ರಾ ಫೀಚರ್ಸ್ ಜೊತೆಗೆ ಟರ್ಬೋ ಇಂಜಿನ್ ಆಪ್ಷನ್ ಕೂಡ ಬರುತ್ತೆ. SX ಟೆಕ್ಗಿನ 11,000 ಜಾಸ್ತಿ ಈ ವೇರಿಯಂಟು. ಆ 11,000ಗೆ ಎಲೆಕ್ಟ್ರಿಕ್ ಅಡ್ಜಸ್ಟ್ ಡ್ರೈವರ್ ಸೀಟು, ಫ್ರಂಟ್ ವೆಂಟಿಲೇಟೆಡ್ ಸೀಟ್ಸ್ ಮತ್ತು ಬೋಸ್ ಸೌಂಡ್ ಸಿಸ್ಟಮ್ ಕೊಟ್ಟಿದ್ದಾರೆ. ಟೋಟಲಿ ಪೈಸಾ ವಸೂಲ್ ಅಂತೀನಿ. SX ಪ್ರೀಮಿಯಂ ಇವಾಗ ಒನ್ ಆಫ್ ದಿ ಬೆಸ್ಟ್ ಪ್ಯಾಕೇಜಿಂಗ್ ವೇರಿಯಂಟ್ ಅನ್ಬೋದು. ಆ ಥರ ಪ್ಯಾಕೇಜಿಂಗ್ ಮಾಡ್ಯಾರ ಹುಂಡೈನವರು. ಇದಾಗಿತ್ತು ಕ್ರೆಟಾ SX ಪ್ರೀಮಿಯಂ ವೇರಿಯಂಟ್ ರಿವ್ಯೂ. ನಿಮಗೇನು ಅನಿಸ್ತು ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಯೂಸ್ಫುಲ್ ಆಗಿದೆಯಾ, ಹೆಂಗೆ ಏನು ಕತೆ, SX ಪ್ರೀಮಿಯಮೇ ತಗೋತೀರಾ ಅಥವಾ ಬೇರೆ ಯಾವ ವೇರಿಯಂಟ್ ತಗೋತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.